ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ನೋಟಿಫ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು HCF ಅಂಡ್ LCM ಅಥವಾ ಮಸಾ ಮತ್ತು ಲಸಾ ಬಗ್ಗೆ ಕಲಿಯೋಣ. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ ಮಸಾ ಅಂತ ಕರಿಬಹುದು. ಓಕೆ, ಆ HCF ಅಂದ್ರೆ ಏನು? HCF ಇಸ್ ಅ ಹೈಯೆಸ್ಟ್ ಡಿವೈಸರ್ ಅಂತ ಹೇಳ್ಬೋದು. ಅದನ್ನ ಹೈಯೆಸ್ಟ್ ಡಿವೈಸರ್ ವಿಚ್ ಡಿವೈಡ್ಸ್ ಆಲ್ ದ ಗಿವನ್ ನಂಬರ್ಸ್ ಅಂತ ಹೇಳ್ಬೋದು. ಅದೇ ನಾವು ಈ LCM ಬಗ್ಗೆ ಬಂದಾಗ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಥವಾ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಏನಂದ್ರೆ ಇಟ್ಸ್ ಅ ಲೀಸ್ಟ್ ಕಾಮನ್ ಡಿವಿಡೆಂಡ್ ವಿಚ್ ಇಸ್ ಪರ್ಫೆಕ್ಟ್ಲಿ ಡಿವಿಸಿಬಲ್ ಬೈ ಆಲ್ ದ ಗಿವನ್ ನಂಬರ್ಸ್ ಅಂತ ಹೇಳ್ಬೋದು. ಅಂದ್ರೆ ಏನು? ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫೈಂಡ್ ದ HCF ಅಂಡ್ LCM, ಲಸಾ ಮತ್ತು ಮಸಾ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಮಸಾ ಕಂಡುಹಿಡಿತೀನಿ. ಓಕೆ, 8, 12, 16 ಗಿವನ್ ನಂಬರ್ಸ್. ಓಕೆ, ಇದರ ಮಸಾ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಏನಪ್ಪ ಮಸಾ ಅಂದ್ರೆ ಇದು ಎಲ್ಲಾ ಮೂರು ಸಂಖ್ಯೆಗಳನ್ನು ಭಾಗಿಸುವ ಅತ್ಯಂತ ದೊಡ್ಡ ಭಾಜಕವಾಗಿದೆ. ಏನಂದ್ರೆ ಈ 8, 12 ಮತ್ತು 16 ಮೂರ್ ನಂಬರ್ ಇದಾವಲ್ಲ, ಮೂರ್ ನಂಬರ್ನ ಡಿವೈಡ್ ಮಾಡಬಹುದಂತ ಭಾಗಿಸಬಹುದಾದಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕಂತ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನಾವು ಮಸ ಅಂತ ಹೇಳ್ತೀವಿ. ಇದನ್ನ ಹೇಗ್ ಕಂಡುಹಿಡಿಯಪ್ಪ? ಸಿಂಪಲ್, ನಾವು 5th ಅಥವಾ 6th ಕ್ಲಾಸ್ ಅಲ್ಲಿ ನಾವು ಕಂಡುಹಿಡಿದಿರ್ಬೋದು. ಈ ತರ ಒಂದ್ ಗೆರೆ ಹಾಕಿ ನನ್ 2ರಿಂದ ಭಾಗ ಆಗುತ್ತಲ್ಲ, ಅತ್ಯಂತ ಸಣ್ಣ ಸಂಖ್ಯೆ 2, ಹೌದಾ? ಫಸ್ಟ್ 2ರಿಂದ ಭಾಗ ಮಾಡ್ತೀನಿ. 2 4 8, 2 6 12, 2 8 16, ಹೌದಾ? ನೆಕ್ಸ್ಟ್ ನೋಡ್ರಿ, ಮತ್ತೆ 2ರಿಂದ ಭಾಗ ಆಗುತ್ತಾ ನೋಡ್ರಿ. ಈಗ 2ರಿಂದ ಭಾಗ ಆದ್ರೆ 2 2 4 ಭಾಗ ಆಗುತ್ತೆ. 2 3 6, 2 4 8. ನೆಕ್ಸ್ಟ್ ಇವೆಲ್ಲಾ ಮೂರು ಸಂಖ್ಯೆ 2ರಿಂದ ಅಥವಾ ಯಾವುದೇ ಒಂದು ಸಂಖ್ಯೆಯಿಂದ, ಒಂದೇ ಸಂಖ್ಯೆಯಿಂದ ಎಲ್ಲಾ ನಂಬರು ಡಿವೈಡ್ ಆಗತ್ತಾ? 2ರಿಂದ 2 ಮತ್ತು 4 ಆಗ್ಬೋದು, ಬಟ್ 3 ಆಗಲ್ಲ. ಸೊ ಹಾಗಾಗಿ ನಾನು ಹೇಳ್ಬೋದು ಇದರ ಒಂದು HCF ಅಥವಾ ಮಸ ಏನಪ್ಪಾ ಅಂದ್ರೆ 4 ಅಂತ ಹೇಳ್ಬೋದು ನಾನು. ಗೊತ್ತಾಯ್ತಾ? ಹಾಗೆ ನನ್ಗೆ ಇಲ್ಲಿ ಲಸ ಅಥವಾ LCM ನ ಕಂಡು ಹಿಡಿಯೋದು ಹೇಗೆ? ಇವೇ ಮೂರ್ ನಂಬರ್ನ ನಾನು ತೆಗೆದುಕೊಳ್ತೀನಿ. ಇಲ್ಲಿ ನೋಡ್ರಿ, LCM ಅಂದ್ರೇನು? ಇದು ಎಲ್ಲಾ ಮೂರು ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಅತ್ಯಂತ ಚಿಕ್ಕ ಭಾಜ್ಯವಾಗಿದೆ. ಅಂದ್ರೆ ಏನ್ರಿ? ಇಟ್ಸ್ ಅ ಡಿವಿಡೆಂಡ್. ಅದು ಅದಕ್ಕೆ ಏನಂತೀವಿ ಅಂದ್ರೆ ಡಿವಿಡೆಂಡ್ ವಿಚ್ ಇಸ್ ಡಿವಿಸಿಬಲ್ ಬೈ ಆಲ್ ತ್ರೀ ನಂಬರ್ಸ್. ಯಾವ ನಂಬರ್ಸ್? 8, 12, 16 ನಂಬರ್ ತಗೋತೀನಿ ನಾನು. ಇವೆಲ್ಲಾ ನಂಬರ್ ನಿಂದ ಭಾಗಿಸಲ್ಪಡುವ ಅತ್ಯಂತ ಚಿಕ್ಕ ಸಂಖ್ಯೆ ಅಂದ್ರೆ ಏನ್ರಿ? ಈಗ ನಾನು 16 ನಾನು ಅತ್ಯಂತ ಚಿಕ್ಕ ಸಂಖ್ಯೆ, ಇವೆಲ್ಲಾ ನಂಬರ್ ಇಂದ ಡಿವೈಡ್ ಆಕಿತ್ತಂದ್ರೆ LCM ನಂದು 16 ಆಗತ್ತ. ಬಟ್ ನೋಡ್ರಿ, 12ರಿಂದ ಭಾಗ ಆಗತ್ತಾ 16? ಆಗಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಇನ್ನೊಂದ್ ನಂಬರ್ ತಗೋತೀನಿ. ಯಾವ್ದು? 16 2 32. 32 ತಗೊಂಡ್ ನೋಡ್ತೀನಿ. 32 ಈ ಎಲ್ಲಾ ನಂಬರ್ ಇಂದ ಆಗತ್ತಾ ನೋಡಂತೆ. 8 4 32. 12ರೊಳಗ 12 ಮಗ್ಗಿಯೊಳಗ 32 ಇಲ್ಲ. ಸೊ ನಾನು ನೆಕ್ಸ್ಟ್ ನಂಬರ್ ಏನ್ ತಗೋತೀನಿ? 16 3 48. 48 ತಗೋತೀನಿ. 48 8 6 48, 12 4 48. ಇದಂತೂ ಇದ್ದಿದೆ. 16 3 48. ಸೊ ನನ್ನ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ 48 ಈಸ್ ಅ ಸ್ಮಾಲೆಸ್ಟ್ ನಂಬರ್ ಅಥವಾ ಡಿವಿಡೆಂಡ್ ವಿಚ್ ಇಸ್ ಡಿವಿಸಿಬಲ್ ಬೈ ಆಲ್ ತ್ರೀ ನಂಬರ್ಸ್. ಏನಪ್ಪಾ ಅಂದ್ರೆ 48 ಅತ್ಯಂತ ಚಿಕ್ಕ ಭಾಜ್ಯವಾಗಿದೆ. ಈ ಭಾಜ್ಯ ಈ ಮೂರು ನಂಬರ್ ಯಾವುದು? 8, 12, 16ರಿಂದ ಭಾಗವಾಗುವಂತ ಅತ್ಯಂತ ಚಿಕ್ಕ ಭಾಜ್ಯ ಅಂತ ನಾನು ಹೇಳ್ಬೋದು. ಅದನ್ನೇ ನಾನು ಏನಂತೀನಿ ಅಂದ್ರೆ ಲ ಸಾ ಅಂತ ಕರಿತೀನಿ ಅಥವಾ LCM ಅಂತ ಕರಿತೀನಿ. ಅರ್ಥ ಆಯ್ತಲ್ಲ? ಸಿಂಪಲ್ ಕಾನ್ಸೆಪ್ಟ್ ಇದೆ. ಈ ಎಕ್ಸಾಮ್ಗೆ HCF ಮತ್ತೆ LCM ಮೇಲೆ ಒಂದು ಕ್ವಶನ್ ಪಕ್ಕಾ ಅಂತ ಇರ್ತದೆ. ಅದು ಯಾವುದೇ ಎಕ್ಸಾಮ್ ಇರ್ಬೋದು, ಒಂದು ಕ್ವಶನ್ ಪಕ್ಕ ಬರುತ್ತೆ. ಓಕೆ, ಮುಂದಿನ ಕಾನ್ಸೆಪ್ಟ್ ನೋಡೋದಾದ್ರೆ LCM ಮತ್ತು HCF ಅಥವಾ ಲಸ ಮತ್ತು ಮಸ ಕಂಡುಹಿಡಿಯಲು ಎರಡು ವಿಧಾನಗಳಿವೆ. ಮೊದಲನೇ ವಿಧಾನ ಫ್ಯಾಕ್ಟರ್ ಮೆಥಡ್ ಅಥವಾ ಅಪವರ್ತನ ವಿಧಾನ ಅಂತ ಕರಿತೀವಿ. ಎರಡನೇದ್ದು ಡಿವಿಷನ್ ಮೆಥಡ್ ಅಥವಾ ಭಾಗಾಕಾರ ವಿಧಾನ. ಏನ್ರಿ ಇದು ಅಪವರ್ತನ ವಿಧಾನ? ಅಪವರ್ತನ ವಿಧಾನದಲ್ಲಿ ನಾವು ಯಾವುದೇ ಒಂದು ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡಾಗ 42, 70 ಅಂತ ಎರಡು ಸಂಖ್ಯೆಗಳನ್ನ ತಗೊಂಡ್ರೆ, ನಾನು ಉದಾಹರಣೆಯಾಗಿ ಈ ಎರಡೂ ಸಂಖ್ಯೆಯ
ಎಲ್ಸಿಎಂ ಕಂಡುಹಿಡಿಯಕ್ಕೆ ಕೇಳಿದ್ರೆ ಮೊದಲನೇ ಅಪವರ್ತನ ವಿಧಾನದಲ್ಲಿ ನಾನು 42ರ ಅಪವರ್ತನಗಳನ್ನ ನಾನು ಮೊದಲು ಕಂಡುಹಿಡಿತೀನಿ. ಯಾವ್ಯಾವ ಫ್ಯಾಕ್ಟರ್ಸ್ ಇದ್ರದ್ದು? 2 ಮೂರ್ಲೆ 6, 6 7 42. ಹೌದಾ? ಹಾಗೆ 70 ಕಂಡುಹಿಡಿಯಕ್ಕೆ ಹೋದ್ರೆ 2 5 10, 10 7 70. ಹೌದಾ? ಈಗ ನೋಡ್ರಿ, ನಾನು ಎಲ್ ಸಿ ಎಂ ಕಂಡುಹಿಡಿಬೇಕು. ಹೌದಾ? ಎಲ್ ಸಿ ಎಂ ಕಂಡುಹಿಡಿದ ಹೆಂಗಪ್ಪ ಅಂದ್ರೆ 2 ಸೇಮ್ ಇದಾವು, 7 7 ಸೇಮ್ ಐತಿ, 3 5. ಸೊ ಇವೆಲ್ಲಾ ಫ್ಯಾಕ್ಟರ್ನ ನಾನು ತಗೊಳ್ಬೇಕು. ಅಲ್ಲಿ ಏನ್ ಹೇಳ್ತಾರೆ, ಫ್ಯಾಕ್ಟರ್ ಮೆಥಡ್ ಅಲ್ಲಿ ಎಲ್ಲಾ ಫ್ಯಾಕ್ಟರ್ ತಗೊಂಡ್ರೆ ನಮಗೆ ಎಲ್ ಸಿ ಎಂ ಬಂದ್ಬಿಡುತ್ತೆ. 2 7 3 5 ಯಾವ ರಿಪೀಟ್ ಆಗಿದಾವಲ್ಲ, ರಿಪೀಟ್ ಆಗಿದ್ದನ್ನ ಒಂದ್ಸಲ ಕನ್ಸಿಡರ್ ಮಾಡ್ಬೇಕು. ಓಕೆ, 2 7 3 5 ಏನಾಗತ್ರಿ? 2 ಮೂರ್ಲೆ 6, 6 5 30, 3 7 21, 210 ಇದ್ರದ್ದು ಎಲ್ ಸಿ ಎಂ. ಹಾಗೆ ನಾವು ಅದೇ ಸೇಮ್ ನಂಬರ್ನ ಭಾಗಾಕಾರ ವಿಧಾನದಲ್ಲಿ ನೋಡಿದಾಗ, ಭಾಗಾಕಾರ ಹೆಂಗೆ, ನಾವು 5ನೇ ಅಥವಾ 6ನೇ ಕ್ಲಾಸಲ್ಲಿ ನಾವು ಈ ಭಾಗಾಕಾರ ವಿಧಾನವನ್ನು ಕಲ್ತಿರ್ತೇವೆ. ಹೆಂಗಪ್ಪ, ಒಂದು ಗೆರೆ ಹಾಕೊಂಡು ಮೊದ್ಲು 2ರಿಂದ ಶುರು ಮಾಡ್ರಿ. 2 2 4, 2 1 2, 2 35 70. ನೆಕ್ಸ್ಟ್ 2ರಿಂದ ಹೋಗುತ್ತಾ? ಇಲ್ಲ. ಸೊ ನಾವು 3ರಿಂದ ಇದ್ದೇನೆ. 3ರಿಂದ ಹೋಗುತ್ತೆ? 3ರಿಂದನೂ ಹೋಗಲ್ಲ. 5ರಿಂದ 7ರಿಂದ ಹೋಗುತ್ತೆ ನೋಡ್ರಿ. ನೆಕ್ಸ್ಟ್ 7 5 7 3 21, 7ರಿಂದ ಹೋಗುತ್ತೆ ನೋಡ್ರಿ. 7 3 21, 7 5 35. ಲಾಸ್ಟಿಗೆ 3 1 5 1. ಸೊ ನಾನು ಭಾಗಾಕಾರ ಮಾಡಿದಾಗ ನನಗೆ ಸಿಗುವಂತ ಎಲ್ ಸಿ ಎಂ ಏನ್ರಿ? ಇವೇನ್ ಡಿವೈಸರ್ ಇದಾವಲ್ಲ, ಇವೇ ಎಲ್ ಸಿ ಎಂ. ಸೊ ನಾನು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 2 3 5 ಮತ್ತು 7ನ ಮಲ್ಟಿಪ್ಲೈ ಮಾಡಿದಾಗ ನಂಗೆ ಸಿಗೋದು 210. ಹೌದಾ? ಇವೇ ನಂಬರೇ ಅವು. ಸೊ ನಿಮ್ಗೆ ಫ್ಯಾಕ್ಟರ್ ಮೆಥಡ್ ಮತ್ತು ಡಿವಿಷನ್ ಮೆಥಡ್ ಅಲ್ಲಿ ನಾನು ಎಲ್ ಸಿ ಎಂ ನ ಕಂಡುಹಿಡಿದನ್ನ ಕಲಿತೆ. ಈಗ ಎಚ್ ಸಿ ಎಫ್ ಅನ್ನ ಇವೆ ಎರಡು ಮೆಥಡ್ ಅಲ್ಲಿ ಹೇಗೆ ಕಂಡುಹಿಡಿದನ್ನ ನೋಡೋಣ. ಓಕೆ, ಅವೇ ಎರಡು ನಂಬರ್ನ ತೆಗೆದುಕೊಂಡ್ರೆ, ಎಕ್ಸಾಂಪಲ್ ಆಗಿ ನಾನು 42 ಮತ್ತು 17 ತಗೋತೀನಿ. ಓಕೆ, ಸೇಮ್ ಅದೇ ಮೆಥಡ್. ಫಸ್ಟ್ ಫ್ಯಾಕ್ಟರ್ ಮೆಥಡ್ ಮಾಡಿದ್ನ ನಾನು. ಫ್ಯಾಕ್ಟರ್ ಮೆಥಡ್ ಅಲ್ಲಿ ಯಾವ್ಯಾವ ನಂಬರ್ ಬಂದಿದ್ದು ರೀ? 2 3 6, 6 7 42. ನೆಕ್ಸ್ಟ್ 70 ತಗೊಂಡಾಗ 2 5 10, 10 7 70. ಹೌದಾ? ಈ ಎಚ್ ಸಿ ಎಫ್ ಕಂಡು ಹಿಡಿದು ಏನ್ ಡಿಫ್ರೆನ್ಸ್ ಹೇಳ್ತೀನಿ ನಾನು. ಎಲ್ಲ ಸೇಮ್ ಫ್ಯಾಕ್ಟರ್ ಮೆಥಡ್ ಅಲ್ಲೇ ನಾನು ಕಂಡು ಹಿಡಿದ. ಎಚ್ ಸಿ ಎಫ್ ಅಲ್ಲಿ ಏನ್ ಹಿಡ್ಕೋಬೇಕಂದ್ರೆ ನಮ್ಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಏನ್ರಿ? ಯಾವ್ಯಾವ ಕಾಮನ್ ಇದಾವಲ್ಲ, 2 ಐತಿ ಮತ್ತು 7 ಐತಿ. ಸೊ ಇವೆರಡನ್ನ ಹಿಡಿದು ನಾನು 2 ಮತ್ತು 7ನ ಕನ್ಸಿಡರ್ ಮಾಡಿದಾಗ 14 ಅಂದ್ರೆ ಎಚ್ ಸಿ ಎಫ್ ಬರುತ್ತೆ. ಗೊತ್ತಾಯ್ತಾ? ಮಸ ಏನಪ್ಪಾ ಅಂದ್ರೆ, ಇದು ಕಾಮನ್ ಆಗಿರೋ ನಂಬರ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡ್ಬೇಕು ಅಷ್ಟೇ ಮಸ. ಓಕೆ, ಅದೇ ನಾನು ಆ, ಮಸ ಭಾಗಾಕಾರ ವಿಧಾನದಲ್ಲಿ ಹೆಂಗ್ ಕಂಡುಹಿಡಿಯೋದು? ಭಾಗಾಕಾರ ನಾವು ಹೆಂಗ್ ಮಾಡಿದ್ವಿ? 42 ಮತ್ತು 70ನ ತಗೊಂಡಾಗ ಏನ್ ಮಾಡ್ತಿದ್ದಾರೆ, ನಾನು ಫಸ್ಟಿಗೆ 2 ತಗೊಂಡೆ. 2 ತಗೊಂಡಾಗ ನನ್ಗೆ ಫಸ್ಟ್ ಏನ್ ಬಂತು? 2 2 4 2 35. ಹೌದಾ? ನೆಕ್ಸ್ಟ್ ಯಾವ್ದು ಕಾಮನ್ ನಂಬರ್ ಐತಿ ನೋಡ್ರಿ? ನೆಕ್ಸ್ಟ್ 7 ಐತಾ? 7ರಲ್ಲೇ ತೆಗೆದಾಗ 7 3 21, 7 5 35. ನೆಕ್ಸ್ಟ್ ಕಾಮನ್ ನಂಬರ್ ಐತಾ ನನ್ನ ಹತ್ರ? ಚೆಕ್ ಮಾಡ್ಬೇಕು. ಕಾಮನ್ ನಂಬರ್ ಇಂದ ಇವೆರಡು ನಂಬರು ಡಿವೈಡ್ ಆಗತ್ತಾ ನೋಡ್ಬೇಕು. ಆಗಲ್ಲ ಅಂದ್ರೆ ಸೊ ವಿಲ್ ಸ್ಟಾಪ್ ಹಿಯರ್ ಓನ್ಲಿ. ಸೊ ನಮ್ ಎಚ್ ಸಿ ಎಫ್ ಏನಾಗತ್ತೆ ಇಲ್ಲಿ? 2 ಮತ್ತು 7 ಮಲ್ಟಿಪ್ಲೈ ಮಾಡಿದಾಗ 14 ಆಗುತ್ತೆ. ಸೊ ಎಚ್ ಸಿ ಎಫ್ ಇಸ್ 14. ಗೊತ್ತಾಯ್ತ್ರಿ? ಈ ಎಚ್ ಸಿ ಎಫ್ ನ ಕಂಡುಹಿಡಿಯಕ್ಕೆ ನಾನು ಇನ್ನೊಂದು ಶಾರ್ಟ್ ಟ್ರಿಕ್ ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಎಕ್ಸಾಮ್ ಅಲ್ಲಿ ಇದು ಬಹಳ ಉಪಯುಕ್ತ ಆಗುತ್ತೆ. ಎಚ್ ಸಿ ಎಫ್ ಕಂಡುಹಿಡಿಲಿಕ್ಕೆ ಒಂದು ಕ್ವಶನ್ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಸ್ವಲ್ಪ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಕ್ವಶನ್ ನಾನು ಅದನ್ನೇ ತಗೋತೀನಿ. 42 70 84ನ ನಾನು ಬೆಳೆಸ್ಕೋತೀನಿ. ಓಕೆ, ಇದರಲ್ಲಿ ನಾನು ಎಚ್ ಸಿ ಎಫ್ ಕಂಡುಹಿಡಿಯಕ್ಕೆ ಕೇಳಿದ್ರೆ ಇದರಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಮೊದಲು ಇರೋದು ಡಿಫ್ರೆನ್ಸ್ ಕಂಡುಹಿಡಿಬೇಕು ಫ್ರೆಂಡ್ಸ್. ಡಿಫ್ರೆನ್ಸ್ ನೋಡ್ರಿ, 42 70 ಅಲ್ಲಿ ಡಿಫ್ರೆನ್ಸ್ 28. ಹೌದಾ? 70 ಮತ್ತು 84 ಅಲ್ಲಿ 14 ಬರುತ್ತೆ. ಸೊ ನಮ್ ಇದ್ರ ಎಚ್ ಸಿ ಎಫ್ ಏನಾಗತ್ತಪ್ಪ ಅಂದ್ರೆ, ಮಿನಿಮಮ್ ಡಿಫ್ರೆನ್ಸ್ ಯಾವ್ದಿದೆ ಅಲ್ಲ, ಮಿನಿಮಮ್ ಡಿಫ್ರೆನ್ಸ್ ಅದು ಎಚ್ ಸಿ ಎಫ್ ಅಂತ ನಾವು ಹೇಳ್ಬೋದು 14ನ.
ಯಾಕಪ್ಪ 14 ಅಂತಂದ್ರೆ 28 ಯಾಕಲ್ಲ ಅಂದ್ರೆ ನಿಮ್ಗೆ ನೋಡ್ರಿ, ಸೀದಾ ಸೀದಾ ನಿಮ್ಗೆ ಇದರಲ್ಲೇ ಅರ್ಥ ಆಗತ್ತೆ. 42 28 ಅಲ್ಲಿ ಹೋಗುತ್ತಾ? ಸೊ ಇಟ್ಸ್ ನಾಟ್ ಅ ಮಲ್ಟಿಪಲ್ ಆಫ್ 28. ಅದೇ 14 ನೋಡ್ರಿ, ಮಿನಿಮಮ್ ಡಿಫ್ರೆನ್ಸ್ ಇವು ಎರಡರೊಳಗೆ ಮಿನಿಮಮ್ ಡಿಫ್ರೆನ್ಸ್ 14 ನೋಡ್ರಿ. 14 ಮೂರ್ಲೆ 42, 14 ಇಲ್ಲಿ 70, 14 ಆರ್ಲೆ 84. ಇಲ್ಲಿ ನೋಡ್ರಿ, ನಿಮ್ಗೆ ಎಕ್ಸಾಮ್ ನಲ್ಲಿ ಎಚ್ ಸಿ ಎಫ್ ಕಂಡಿಡೀರಿ, ಎಲ್ ಸಿ ಎಂ ಕಂಡಿಡೀರಿ ಅಂತ ನಿಮ್ಗೆ ಡೈರೆಕ್ಟ್ ಕ್ವಶನ್ ಬರಲ್ಲ. ಮೇನ್ಲಿ ಕ್ವಶನ್ಸ್ ಯಾವ ತರ ಬರ್ತಾವ ಅಂದ್ರೆ, ಫೈಂಡ್ ದ ಲೀಸ್ಟ್ ನಂಬರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5, 6, 8, 10, 12. ಈ ತರ ನಮ್ಗೆ ಲೀಸ್ಟ್ ನಂಬರ್ ಕಂಡಿಡೀರಿ ಅಂದ್ರೆ ನಾವು ಎಚ್ ಸಿ ಎಫ್ ಕಂಡಿಡಿಬೇಕಾ ಎಲ್ ಸಿ ಎಂ ಕಂಡಿಡಿಬೇಕಾ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಹೌದಾ? ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂದ್ರೆ, 5, 6, 8, 10, 12ರಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಯಾವುದು ಅಂದ್ರೆ, ನಿಮ್ಗೆ ನಾನು ಕಲ್ಸ್ಕೊಟ್ಟಂಗೆ ಲೀಸ್ಟ್ ಡಿವಿಡೆಂಡ್ ಕೇಳತ್ತಾರೆ. ಅಂದ್ರೆ ಅತಿ ಚಿಕ್ಕ ಭಾಜ್ಯ ಕೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ಏನ್ ಮೀನಿಂಗ್? ನಾವು ಎಲ್ ಸಿ ಎಂ ಕಂಡಿಡಿಬೇಕಂತ ಅರ್ಥ. ಈ ಲಸಾನ್ ಕಂಡಿಡಿದೇನ್ರಿ? ಲಸಾನ್ ಕಂಡಿಡಿಯಕ್ಕೆ ಎರಡು ವಿಧಾನ ಇದಾವೆ. ಹೌದಾ? ಒಂದು ಅಪವರ್ತನ ವಿಧಾನ ಮತ್ತು ಇನ್ನೊಂದು ಭಾಗಾಕಾರ ವಿಧಾನ. ಇದರಲ್ಲಿ ನಾನು ಯಾವ್ದಾರ ಒಂದು ವಿಧಾನದಿಂದ ಕಂಡುಹಿಡಿಬಹುದು. ಇಲ್ಲಿ ನೋಡ್ರಿ, ನನಗೆ 5, 6, 8, 10, 12 ಇಷ್ಟು ನಂಬರ್ಸ್ ಇದಾವು. ಈ ನಂಬರ್ನ ನಾನು ಭಾಗಾಕಾರ ವಿಧಾನದಿಂದ ಕಂಡುಹಿಡಿದೀನಿ. ಏನ್ರಿ, ಫಸ್ಟ್ ಎರಡು ತಗೋತೀನಿ. 5, 2 ಮೂರ್ಲೆ 6, 2 ನಾಲ್ಕಲೆ 8, 2 ಐದ್ಲೆ 10, 2 ಆರ್ಲೆ 12. ಮತ್ತೆ ಎರಡು ತಗೊಂಡಾಗ ಇದು ಹಾಗೆ ಉಳಿತೈತಿ. 2 ಎರಡ್ಲೆ 2 ಮೂರ್ಲೆ 6, ಇನ್ನೊಮ್ಮೆ 2 ಬರುತ್ತೆ, ಇಲ್ಲಿ 1 ಬರುತ್ತೆ. 5, 3, 3. ನೆಕ್ಸ್ಟ್ ಇದನ್ನೇ ನಾನು ನೆಕ್ಸ್ಟ್ ಏನಪ್ಪಾ, 2 ತಗೊಂಡಾಗ ಸಾರಿ, ಈಗ ನೆಕ್ಸ್ಟ್ 3 ತಗೋತೀನಿ. 3 ತಗೊಂಡಾಗ ನಂಗೆ ಏನ್ ಉಳಿತೈತ್ರಿ? ಇಲ್ಲಿ ತಗೊಳ್ಳಿ ನಾನು ಈ ತರ ಆಯ್ತಾ. 3 ತಗೊಂಡಾಗ 5 ಹಾಗೆ ಇಡ್ತೀನಿ. ನೆಕ್ಸ್ಟ್ 5ರಿಂದ ಭಾಗ ಮಾಡಿದಾಗ 1 ಉಳಿತು. ಸೊ ನಾನು ಎಲ್ ಸಿ ಎಂ ಎಷ್ಟು ಆಯ್ತ್ರಿ? ಎಲ್ಲಾ ನಂಬರ್ನ ಮಲ್ಟಿಪ್ಲೈ ಮಾಡ್ಬೇಕು ಅಷ್ಟೇ. ಹೌದಾ? ಇದೇ ನಂಬರ್ ಇದು, ಯಾವ್ದು ಅಂತ ತಗೋಬಿಡ್ರಿ. ಓಕೆ, ಇದೇ ನಂಬರ್. 2 ಎರಡ್ಲೆ 4, 4 ಎರಡ್ಲೆ 8, 8 ಮೂರ್ಲೆ 24, 24 ಐದ್ಲೆ 120, 120. ಹೌದಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಯಾವ ತರ ಇದೆ? ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 19, 29, 42 ಅಂಡ್ ಲೀವ್ಸ್ 3, 1, 2 ಆಸ್ ಅ ರಿಮೈಂಡರ್ ಸಮ್. ಏನ್ ಕೇಳ್ತಾ ಇದ್ದಾನಂದ್ರೆ, ಅತ್ಯಂತ ದೊಡ್ಡ ಒಂದು ಸಂಖ್ಯೆ ಕಂಡಿಡೀರಿ. ಆ ಸಂಖ್ಯೆ 19, 29 ಮತ್ತು 42 ಭಾಗಿಸಿದಾಗ, ಆ ಸಂಖ್ಯೆಯಿಂದ ಈ ಮೂರು ನಂಬರ್ನ ಭಾಗಿಸಿದಾಗ 3, 1, 2 ಶೇಷವಾಗಿ ಉಳಿತಾವ, ಅಂದ್ರೆ ರಿಮೈಂಡರ್ ಆಗಿ ಉಳಿತಾವ ಅಂತ ಕೇಳಿದಾರೆ. ಸೊ ಆ ದೊಡ್ಡ ನಂಬರ್ ಯಾವುದು ಅಂತ ಕೇಳಿದಾರೆ. ಈ ತರ ಗ್ರೇಟೆಸ್ಟ್ ನಂಬರ್ ಅಂತ ಕೇಳಿದಾಗ, ಗ್ರೇಟೆಸ್ಟ್ ನಂಬರ್ ಅಥವಾ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ, ದೊಡ್ಡ ಸಂಖ್ಯೆಯನ್ನು ಕಂಡಿಡೀರಿ ಅಂತ ಕೇಳಿದಾಗ ಇದು ಏನಾಗತ್ರಿ? ಇದು ದಿಸ್ ಇಸ್ ಎ ಹೆಚ್ ಸಿ ಎಫ್ ಕ್ವಶನ್. ಓಕೆ, ಹೆಚ್ ಸಿ ಎಫ್ ಕ್ವಶನ್. ಏನ್ ಕೇಳಿದಾರೆ ಅವರು? 19, 29 ಮತ್ತು 42 ಮೂರ್ ನಂಬರ್ ಇದಾವು. ಅವನ್ನ ಡಿವೈಡ್ ಮಾಡಿದಾಗ, ಆ ದೊಡ್ಡ ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ 3, 1, 2 ಶೇಷ ಉಳಿತಾ ಇದಾವಂತೆ. ಸೊ ಆ ನಂಬರ್ ಇಂದ ಡಿವೈಡ್ ಆದಾಗ ಪೂರ್ತಿ ನಂಬರ್, ಈ 19, 29, 42 ಪೂರ್ತಿ ಡಿವೈಡ್ ಆಗಲ್ಲ. ಪೂರ್ತಿ ಡಿವೈಡ್ ಆಗುವಂತ ನಂಬರ್ನ ಮೊದಲು ನಾವು ಕಂಡುಹಿಡಿಯೋಣ. ಮೈನಸ್ ಮಾಡಿದಾಗ ಸಿಗುತ್ತೆ ನಮ್ಗೆ ಅದು. ಇದು 16, 28, 40 ಇವೇನ್ ಮೂರ್ ನಂಬರ್ ಇದಾವಲ್ಲ, ಈ ಮೂರ್ ನಂಬರ್ ಪರ್ಫೆಕ್ಟ್ಲಿ ಡಿವಿಸಿಬಲ್ ಬೈ ದಟ್ ಹೆಚ್ ಸಿ ಎಫ್ ನಂಬರ್. ಸೊ ಹೆಚ್ ಸಿ ಎಫ್ ಕಂಡು ಹಿಡಿಬೇಕಂದ್ರೆ ನಾನು ಮೊದಲು ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಈಗ ಹೆಚ್ ಸಿ ಎಫ್ ಕಂಡು ಹಿಡಿಯೋಣ. ಸೇಮ್ ಅದೇ ಫಾರ್ಮ್ಯಾಟ್ ರೀ. ಫಸ್ಟ್ ಈಗ ನಾನು 2ರಿಂದ ತಗೋತೀನಿ. 2 ಎಂಟ್ಲೆ 16, 4.
ನೆಕ್ಸ್ಟ್ ಹೋಗುತ್ತಾ ನೋಡ್ರಿ, ಯಾವ್ದಾದ್ರು ನಂಬರ್ ಹೋಗುತ್ತಾ? ಹೋಗಲ್ಲಲ್ಲ. ಸೊ ನಮ್ ಹೆಚ್ ಸಿ ಎಫ್ ನಂಬರ್ ಯಾವುದು? 4. ಅರ್ಥ ಆಯ್ತಾ ಸ್ನೇಹಿತರೆ? ಉಳಿದ ಕಾನ್ಸೆಪ್ಟ್ನ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ ಈ ಸಣ್ಣ ವಿಡಿಯೋ ಸಮಾಪ್ತಿ ಆಗಲಿ. ಥ್ಯಾಂಕ್ ಯು.